ದುರಂಧರ್ ಸಿನಿಮಾ OTTಗೆ ಬರಲು ರೆಡಿಯಂತೆ. ದುರಂಧರ್ ಬಾಕ್ಸ್ ಆಫೀಸ್ನಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. ರಿಲೀಸ್ ಆಗಿ 1.5 ತಿಂಗಳಾದರೂ ಕೂಡ ಸಿನಿಮಾ ಇನ್ನೂ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡ್ತಾ ಇದೆ. ನಿರಂತರ ನಾಗಾಲೋಟದ ನಂತರ ದುರಂಧರ್ ಸಿನಿಮಾ OTTಗೆ ಬರಲು ರೆಡಿ ಆಗ್ತಾ ಇದೆ. ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಇದರ ದಿನಾಂಕ ಕೂಡ ರಿವೀಲ್ ಆಗ್ತಾ ಇದೆ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ ಮೊದಲಾದವರು ನಟಿಸಿದಂಥ ದುರಂಧರ್ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ 5ರಂದು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ಗೂ ಮೊದಲು ಚಿತ್ರದ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಹರಡಿತ್ತು. ಆದರೆ ಎಲ್ಲವನ್ನೂ ಚಿತ್ರ ಮೆಟ್ಟಿ ನಿಂತಿದೆಯಂತೆ. ಈ ಸಿನಿಮಾ ಯಾವಾಗ OTTಗೆ ಬರುತ್ತದೆ ಎಂದು ಕೆಲವರು ಕಾದುಕೊಳ್ತಿದ್ದಾರೆ. ಅವರಿಗಂತೂ ಸಿಹಿ ಸುದ್ದಿನೇ ಸಿಕ್ಕಂತಾಗಿದೆ. ಇನ್ನು ದುರಂಧರ್ ಸಿನಿಮಾ ಜನವರಿ 30ರಂದು ನೆಟ್ಫ್ಲಿಕ್ಸ್ನ ಮೂಲಕ ಪ್ರಸಾರ ಆರಂಭ ಆಗ್ತಾ ಇದೆಯಂತೆ. ಈ ಮೊದಲಿನ ಯೋಜನೆ ಪ್ರಕಾರ 30 ದಿನಕ್ಕೆ ಚಿತ್ರವನ್ನು OTTಗೆ ತರುವಂಥ ಆಲೋಚನೆ ಇತ್ತು. ಆದರೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಕಲೆಕ್ಷನ್ ಆಗಿದ್ದರಿಂದ ಸಿನಿಮಾ OTT ರಿಲೀಸ್ ದಿನಾಂಕನ 25 ದಿನ ಮತ್ತೆ ಮುಂದಕ್ಕೆ ಹಾಕಲಾಯಿತು. ಈಗ ಅಂತಿಮವಾಗಿ ಜನವರಿ 30ರಂದು ಸಿನಿಮಾ OTTಗೆ ಬರ್ತಾ ಇದೆ. ಮಾರ್ಚ್ 19ರಂದು ದುರಂಧರ್ 2 ಸಿನಿಮಾ ಥಿಯೇಟರಲ್ಲಿ ರಿಲೀಸ್ ಆಗತ್ತಾ ಇದೆ. ಅದಕ್ಕೂ ಮೊದಲ ಭಾಗನ OTTಯಲ್ಲಿ ರಿಲೀಸ್ ಮಾಡಲೇಬೇಕಾದಂಥ ಅನಿವಾರ್ಯತೆ ತಂಡಕ್ಕೆ ಇದೆ. ಅಲ್ಲದೆ ಮೊದಲ ಭಾಗವನ್ನು ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡವರು OTTಯಲ್ಲಿ ವೀಕ್ಷಿಸಿ ಇಷ್ಟಪಟ್ಟರೆ ಸೀಕ್ವೆಲ್ಗೆ ಸಹಕಾರಿ ಆಗಲಿದೆ. ಇನ್ನು ದುರಂಧರ್ ಚಿತ್ರವನ್ನು ಆದಿತ್ಯ ಧರ್ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರು ಸ್ಪೈ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಹಿಂದಿಯಲ್ಲಿ ಮಾತ್ರ ರಿಲೀಸ್ ಆದರೂ ಈ ಚಿತ್ರ ವಿಶ್ವದಾದ್ಯಂತ 1,300 ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆಯಂತೆ. ಸೊ ಯಾರ್ಯಾರು ಸಿನಿಮಾನ OTTಯಲ್ಲಿ ನೋಡೋಕೆ ಕಾಯ್ತಾ ಇದ್ರೆ ಕಾಮೆಂಟ್ ಮಾಡ್ಬೋದು.